ಹಾಯ್ ಗೈಸ್, ಇವತ್ತು ಯಾವ ಕಾರ್ಡ್ ಬರುತ್ತೆ ಅಂತ ನೋಡೋಣ. ಹರ್ ಹರ್ ಮಹಾದೇವ್, ಜಯ ಮಾ ಕಾಳಿ, ಜಯ ಮಾ ಬಗಲಾಮುಖಿ, ಜೈ ಶ್ರೀರಾಮ್, ಜೈ ಹನುಮಾನ್. ನೀವು ಮುಂಚೆ ನಿಮ್ಮದೇ ಒಂದು ಲೋಕದಲ್ಲಿ ನೀವಿದ್ರಿ. ನಿಮಗೆ ಏನೋ ಬೇಕೋ, ನೀವು ಎಲ್ಲಿಗೆ ಹೋಗಬೇಕೋ ಆ ಥರ ಹೋಗ್ತಾ ಇದ್ರಿ. ಆವಾಗ ನೀವು ಬೀಳೋ ಚಾನ್ಸಸ್ ಇತ್ತು. ಅದಕ್ಕೆ ಇದು ಏಂಜಲ್ಲು, ಅದು ನಿಮಗೆ ಬೇಡ, ಮುಂದೆ ಹೋಗಬೇಡ ಅಂತ ತೋರಿಸ್ತಾ ಇದೆ. ನೀವು ಆಮೇಲೆ ನೀವು ಓ ಹೌದಲ್ವಾ ಅಂತ ನೀವು ನಿಲ್ಲಿಸಿದ್ರಿ ಆ ಕಡೆ ಹೋಗೋದು. ಆದರೆ ಅದನ್ನು ನಿಲ್ಲಿಸಿದ ಮೇಲೆ ನಿಮಗೆ ಈ ಥರ ನಿಮ್ಮ ಮನೆ ಜನಗಳು ಅಥವಾ ನೆಂಟರು ಅಥವಾ ಫ್ರೆಂಡ್ಸು ಎಲ್ಲ ಈ ಥರ ಕಟ್ಟಾಕ್ಬಿಟ್ರು. ನಿಮ್ಮನ್ನ ಎಲ್ಲಿಗೆ ಹೋಗ್ತೀಯ ನೀನು, ಎಲ್ಲಿಗೆ ಹೋಗಬಾರ್ದು ಅಂತ ಕಟ್ಟಾಕ್ಬಿಟ್ರು. ಆದರೂ ನೀವು ಏನು ಮಾಡಿದ್ರಿ, ನಿಮ್ಮ ಸುತ್ತ ಏಂಜಲ್ಸ್ ಇದೆ, ನಿಮ್ಮನ್ನ ಕಾಪಾಡ್ತಾ ಇದೆ. ದುರ್ಗೆದು ಇದಿದೆ, ಸಿಂಹ ಇದೆ, ಎಲ್ಲ ನಿಮಗೆ ಏಂಜಲ್ಸು ಕಾಪಾಡ್ತಾ ಇದೆ. ಅದರಿಂದ ನೀವೇನು ಮಾಡಿದ್ರಿ, ನೀವು ಕೆಲಸಕ್ಕಾದರೂ ಸೇರಿದ್ರಿ ಅಥವಾ ವ್ಯಾಪಾರನಾದ್ರು ಸ್ಟಾರ್ಟ್ ಮಾಡಿದ್ರಿ, ಬಿಸ್ನೆಸ್ಸು ಎಲ್ಲ ಏನೋ ಒಂದು ಸ್ಟಾರ್ಟ್ ಮಾಡಿದ್ರಿ. ಆವಾಗ ನಿಮಗೇನಾಯಿತು, ಸಣ್ಣದ ಕಾರ್ಡ್ ಇದು ಈ ಥರ ಸಣ್ಣ ಥರ ಬ್ರೈಟಾಗಿ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಂದರೆ ನಿಮ್ಮ ಹತ್ರ ಎಲ್ಲ ಬಂತು. ಅಥವಾ ಇವಾಗಲೂ ನೀವು ಟ್ರೈ ಮಾಡ್ತಾಯಿದ್ರೆ ನಿಮಗೆ ಬರುತ್ತೆ, ಎಲ್ಲನೂ ಬರುತ್ತೆ. ನಿಮಗೆ ಆಸ್ತಿ ಬರುತ್ತೆ, ದುಡ್ಡು ಬರುತ್ತೆ, ಅಂತಸ್ತು ಬರುತ್ತೆ, ಎಲ್ಲನೂ ಬರುತ್ತೆ. ಅಥವಾ ಬಂದಿದೆ, ಎರಡರಲ್ಲೊಂದು ಆಗಿದೆ. ಅದನ್ನು ನೋಡಿ ನಿಮ್ಮ ಅಕ್ಕಪಕ್ಕದವರಾಗಲಿ, ನಿಮ್ಮ ನೆಂಟರಾಗಲಿ ಎಲ್ಲರಿಗೂ ಆಶ್ಚರ್ಯ ಬೇರೆ, ಒಂಥರ ಹೊಟ್ಟೆ ಕಿಚ್ಚು ಬೇರೆ. ಆದರೆ ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನೀವು ಪ್ಯೂರ್ ಸೋಲ್, ನೀವು ದೇವ್ರ ಕಡೆ ಇದ್ದೀರಾ, ದೇವ್ರ ಕಡೆ ಭಕ್ತಿ ಇದೆ ನಿಮಗೆ. ಅವ್ರುಗಳೇ ಕಾಪಾಡ್ತಾರೆ, ದೇವರೇನೆ. ಇವಾಗ ನೀವೆಲ್ಲ ಸಂಪಾದನೆ ಮಾಡಿದ್ಮೇಲೆ ಈ ಥರ ಇದ್ದೀರಾ. ಒಂದು ಕಂಪನಿಗೆ ಬಾಸ್ ಆಗಿರ್ಬೋದು, ಅಥವಾ ಒಂದು ಅಂಗಡಿಗೆ ಮಾಲೀಕ ಆಗಿರ್ಬೋದು, ಅಥವಾ ಒಂದು ಜಮೀನಲ್ಲಿ ನೀವೇ ಹೆಡ್ ಆಗಿರ್ಬೋದು. ಆ ಥರ ಏನು ಬೇಕಾದ್ರೂ ಆಗಿರ್ಬೋದು. ಅಂದರೆ ಹೈ ಲೆವೆಲಲ್ಲಿ ಇದ್ದೀರಾ ಅಥವಾ ಆಗ್ತೀರಾ, ಎರಡರಲ್ಲೊಂದು. ಖುಷಿ ಪಡಿ ಮನಸ್ಸಲ್ಲಿ. ಇವಾಗ ನಿಮ್ಮ ಪಾತ್ ಏನಂತ ನೋಡೋಣ. ನಾವು ಯಾಕೆ ಭೂಮಿ ಮೇಲೆ ಬಂದ್ವಿ, ಸೋಲ್ ಕಾಂಟ್ರಾಕ್ಟ್ ಇದು, ಸೋಲ್ ಕಾಂಟ್ರಾಕ್ಟ್ ಡೆಕ್ಕು. ನಾವು ಯಾಕೆ ಭೂಮಿ ಮೇಲೆ ಬಂದಿದ್ದೀವಿ ಅಂತ ನೋಡೋಣ. ಇದು ಯಾರಿಗೆ ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಶಿಫ್ಟ್ ಇನ್ ಪರ್ಸ್ಪೆಕ್ಟಿವ್, ವ್ಯೂ ಲೈಫ್ ಫ್ರಮ್ ದ ಹೈಯರ್ ಪರ್ಸ್ಪೆಕ್ಟಿವ್ ಟು ಡಿಸ್ಕವರ್ ಹಿಡನ್ ಹಾರ್ಮೋನಿ ಆ್ಯಂಡ್ ಮೀನಿಂಗ್. ನೀವು ಕೆಳಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಹೈ ಲೆವೆಲ್ಗೆ ಹೋಗಿ ಯೋಚನೆ ಮಾಡಿ. ಆ ಯೋಚನೆ ಮಾಡಿದ್ರೆ ನಿಮ್ಮ ಜೀವನದ ಅರ್ಥಗಳು, ಅದರಲ್ಲಿ ಏನು ಅಡಗಿದೆ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಸ್ಪಿರಿಚುವಲ್ ಎಲಿವೇಶನ್ ಆಗುತ್ತೆ. ಅಂದರೆ ದೇವ್ರ ಕಡೆ ಹೋಗ್ತೀರಾ, ಅಂದರೆ ದೇವ್ರ ಭಕ್ತಿ ಜಾಸ್ತಿ ಆಗುತ್ತೆ.
ಎಕ್ಸ್ಪೆನ್ಸಿವ್ ವಿಷನ್ ಅಂದರೆ ನಿಮ್ಮ ದೃಷ್ಟಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಅಂದರೆ ಒಳ್ಳೆತನ ಬರುತ್ತೆ, ಒಳ್ಳೆ ದೃಷ್ಟಿಲಿ ನೋಡ್ತೀರಾ ಎಲ್ಲರನ್ನೂ, ಆ ಥರ ಆಗುತ್ತೆ. ನೀವು ಬಂದಿರೋದು ಇದಕ್ಕೇ. ಅದಕ್ಕೆ ನೀವು ಏನಾದರೂ ಒಂದು ನೋಡೋವಾಗ ಒಳ್ಳೆ ದೃಷ್ಟಿಲಿ ನೋಡಿ, ಯಾವ ಕೆಟ್ಟ ದೃಷ್ಟಿನ ನೋಡಬೇಡಿ. ಇದಕ್ಕೋಸ್ಕರ ನೀವು ಬಂದಿದ್ದೀರ. ಅಂದರೆ ತುಂಬ ಚಿಕ್ಕದಾಗಿ ಯೋಚನೆ ಮಾಡಬೇಡಿ, ದೊಡ್ಡದಾಗಿ ಯೋಚನೆ ಮಾಡಿ ಅಂತ ನಿಮ್ಮನ್ನ ಕಳಿಸಿದ್ದಾರೆ, ನಿಮಗೆ ಒಳ್ಳೆಯದಾಗತ್ತೆ ಅಂತ. ಅದಕ್ಕೆ ನೀವು ಬಂದಿದ್ದೀರ. ಒಳ್ಳೆಯದಾಗಲಿ, ನಿಮ್ಮ ಸೋಲು ಚೆನ್ನಾಗಿರಲಿ. ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಮಾ ಕಾಳಿ. ನಾಳೆ ನೋಡೋಣ, ನಾಳೆ ಸಿಗೋಣ.